ಮನೆ ಬಿಟ್ಟು ಹೋಗಿ 24 ವರ್ಷವಾಗಿತ್ತು. ಮನೆ ಮಗ ಸತ್ತೋದ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಕುಂಭಮೇಳಕ್ಕೆ ಹೋಗಿದ್ದ ಊರಿನವರು ಕಳೆದೋಗಿದ್ದ ಮಗನನ್ನ ಹುಟ್ಟೂರಿಗೆ ವಾಪಸ್ ಕರೆತಂದಿದ್ದಾರೆ. ಕುಂಭಮೇಳ ಅಂದ್ರೇನೆ ಅದೊಂದು ದೈವ ವೈಭವ. ಶತಮಾನಕ್ಕೊಮ್ಮೆ ನಡೆಯೋ ಮಹಾ ಉತ್ಸವ. ಒಮ್ಮೆ ಕಂಡವರು ಇನ್ನೊಮ್ಮೆ ಕಂಡಿದ್ದು ತುಂಬಾ ಕಮ್ಮಿ. ಹೀಗಾಗಿಯೇ ಶತಮಾನದ ಸಂಭ್ರಮದಲ್ಲಿ ಕೋಟಿ ಕೋಟಿ ಭಕ್ತರು ಮಿಂದೇಳ್ತಿದ್ದಾರೆ. ಇವತ್ತು ಕುಂಭಮೇಳದ ವೈಭವಕ್ಕೆ ಕೊನೆಯ ದಿನ. ಹೀಗಾಗಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಇಂಥ ದೈವ ಸನ್ನಿಧಿಗೆ ಹೋದವರ ಪಾಲಿಗೆ ಮಹಾ ಪವಾಡವೊಂದು ನಡೆದಿದೆ. 24 ವರ್ಷದ ಹಿಂದೆ ಊರು ಬಿಟ್ಟು ನಾಪತ್ತೆಯಾಗಿದ್ದ ಮಗ ಕಾಶಿಯಲ್ಲಿ ಪತ್ತೆಯಾಗಿದ್ದಾನೆ. ಸತ್ತೇ ಹೋದ ಅಂದ್ಕೊಂಡವರಿಗೆ ದೇವರ ಸನ್ನಿಧಿಯಲ್ಲಿ ಕಣ್ಣಿಗೆ ಬಿದ್ದಿದ್ದಾನೆ. ಹದಿನೇಳನೇ ವಯಸ್ಸಿಗೆ ಮನೆ ಬಿಟ್ಟಿದ್ದ ರಮೇಶ 24 ವರ್ಷದ ನಂತರ ಪತ್ತೆಯಾದ ಮನೆ ಮಗ. ಇದು ಸಿನಿಮಾವನ್ನು ಮೀರಿಸೋ ಥ್ರಿಲ್ಲಿಂಗ್ ಕಥೆ. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಬಳುತಿ ರಮೇಶ್ ಕಣ್ಮರೆಯಾಗಿ 24 ವರ್ಷವೇ ಆಗೋಗಿತ್ತು. ಮನೆಯಲ್ಲಾದ ಮನಸ್ತಾಪದಿಂದ 17ನೇ ವಯಸ್ಸಿಗೆ ಮನೆ ಬಿಟ್ಟವ ಎಲ್ಲೋದ ಏನಾದ ಅನ್ನೋದೊಂದು ಗೊತ್ತಿರಲಿಲ್ಲ. ಊರು ಕೇರಿಯೆಲ್ಲ ಹುಡುಕಾಡಿದ್ದ ಹೆತ್ತವರು ಮಗನ ಆಸೆಯನ್ನೇ ಬಿಟ್ಟಿದ್ರು. ಆದ್ರೆ ಕಳೆದ ವಾರ ಇದೇ ಊರಿನ ಒಂದಿಷ್ಟು ಮಂದಿ ಪ್ರಯಾಗ್ರಾಜ್ಗೆ ಹೋಗಿದ್ರು. ಅಲ್ಲಿಂದ ಕಾಶಿಗೆ ಹೋದವರಿಗೆ ಸಾಧು ವೇಷದಲ್ಲಿದ್ದ ಓರ್ವ ವ್ಯಕ್ತಿ ಕಣ್ಣಿಗೆ ಬಿದ್ದಿದ್ದ. ಆತನನ್ನ ನೋಡ್ತಿದ್ದಂತೆ 24 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ರಮೇಶ್ ನೆನಪಾಗಿದ್ದಾನೆ. ನೋಡೋದಕ್ಕೆ ರಮೇಶ್ನಂತೆಯೇ ಇದಾನೆ ಅಂತ ಮಾತಾಡಿಸಿದ್ದಾರೆ. ಮೊದಲು ಹಿಂದಿಯಲ್ಲೇ ಮಾತಾಡಿದವ ನಂತರ ತಾಯಿ ಭಾಷೆ ಕೇಳ್ತಿದ್ದಂತೆ ಕನ್ನಡದಲ್ಲೇ ಮಾತು ಶುರು ಮಾಡಿದ್ದ. ಕೊನೆಗೆ ಪೂರ್ವಪರ ವಿಚಾರಣೆ ಮಾಡಿದಾಗ ತಮ್ಮೂರಿನ ರಮೇಶ್ ಅನ್ನುವುದು ಗೊತ್ತಾಗಿದೆ. ನಾವು ಹಂಗ ತಿರ್ಗಾಡ್ಕೋತಾ ಇದ್ದಾಗ ರಮೇಶ್ ನನ್ನ ಕಣ್ಣಿಗೆ ಬಿದ್ದ. ನೀ ರಮೇಶ್ ಹೌದಲ್ಲ, ರಮೇಶ್ ಚೌಧರಿ ಹೌದಲ್ಲ ಅಂತ ಕೇಳಿದೆ. ನಾನು ಮಾತಾಡಿದ, ಎಲ್ಲ ಇಲ್ಲಿದೆ ಎಲ್ಲ ಸಮಸ್ಯೆ ಹೇಳಿದ. ಯಾಕೆ ಹಿಂಗೆ ಯಾಕೆ ಮಾಡಾಕತ್ತೀವಿ ಅಂತ ಕೇಳೋಣ. ಇಲ್ಲ ನನಗೆ ಇದು ಆಗಿ ನಾ ಬಂದೀನಿ, ಬಂದು ಈಗ ಬಳುತಿಗೆ ಬರ್ತೀನಿ ಅಂತ ಹೇಳತ್ತಾನ. ನಾವು ಕರ್ಕೊಂಡು ಬಳುತಿಗೆ ಬಂದ್ವಿ. 24 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ದ ರಮೇಶ್ ಸೀದಾ ಹೋಗಿದ್ದು ಬಿಹಾರದ ಪಾಟ್ನಾಗೆ. ಅಲ್ಲೇ ಡಾಂಬರೀಕರಣ ಕೆಲಸ ಮಾಡ್ಕೊಂಡಿದ್ದ ರಮೇಶ್ 8 ದಿನಗಳ ಹಿಂದೆ ಕಾಶಿಗೆ ಬಂದಿದ್ರಂತೆ. ಈಗ ತಮ್ಮೂರಿನವರು ಕಾಶಿಯಿಂದ ಕರ್ಕೊಂಡು ಬರ್ತಿದ್ದಂತೆ ಇಡೀ ಊರಿನ ಜನ ಫುಲ್ ಖುಷ್ ಆಗಿದ್ದಾರೆ. ಮಧ್ಯರಾತ್ರಿ ಊರಿಗೆ ಬಂದ ಮಗನನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ದುಡ್ಕೋತನ ಇದು ಮಾಡ್ಕೋತ ಗಾಡಿ ಹೊಡ್ಕೋತ ಹೋಗಿದ್ರಿ. ಇಲ್ಲಿ ಕೆಲಸ ಹೊಲಮನೆ ಕೆಲಸ ಇಲ್ಲೇ ಕೆಲಸ ಮಾಡೋದಿಲ್ಲ, ಹೊಲಮನೆ ಕೆಲಸನ ಮಾಡ್ತಿದ್ರಿ. ಕೂಲಿ ಕಟ್ಟ ಮಾಡ್ಕೋತ ನಾ ಇಲ್ಲಿದು ಮಾಡೋದು ಅಲ್ಲಿ ಆಗಿ ಕೆಸಿಂದ ಡೈರೆಕ್ಟ್ ಕಲ್ತ ಕೆಸಿಂದ ಹಿಂಗೆ ಡಾಂಬರ್ ಮಿಷನ್ ಕೊಡ್ಕೋತ ಪಾದ ಹಾಳಿ ಕಡೆ ತಿರುಗಿ ಖುಷಿ ಅನಿಸೈತ್ರಿ. ಕರ್ಕೊಂಬಂದವ್ರಿಗೆ ಖುಷಿ ಅನಿಸೈತ್ರಿ. ಒಟ್ನಲ್ಲಿ ಮಹಾಕುಂಭ ಮೇಳಕ್ಕೆ ಹೋದವರಿಂದಾಗಿ ಮನೆ ಮಗ ಸಿಕ್ಕಿದ್ದಾನೆ. ಹುಟ್ಟಿದ ಊರನ್ನೇ ಮರೆತವ ಮತ್ತೆ ತಮ್ಮೂರಿಗೆ ಕಾಲಿಟ್ಟಿದ್ದಾನೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ದರ್ಶನ್ಗೆ ದೈವ ಬಲ ಮಾತ್ರವಲ್ಲ, ಕುಟುಂಬದ ಬಲವೂ ಕೈ ಹಿಡಿದಿದೆ. ಹೀಗಾಗಿಯೇ ಇಡೀ ಕುಟುಂಬ ಮೇಲಿಂದ ಮೇಲೆ ದೇವರ ಮೊರೆ ಹೋಗ್ತಿರೋದು. ಮಗ ವಿನೀಶ್ ಕೂಡ ಅಪ್ಪನಿಗಾಗಿ ಕಣ್ಣೀರ ಹರಕೆ ಹೊತ್ತಿದ್ದಾನೆ. ಕಾಲಚಕ್ರ ಅಂದ್ರೆ ಹಾಗೇನೆ ನೋಡಿ. ಎಂತೆಂತವರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇಲ್ಲಿ ನಾನು ಅಂದವರು 4 ದಿನದಲ್ಲಿ ಹೇಳ ಹೆಸರಿಲ್ಲದಂತಾಗಿದ್ದಾರೆ. ಸುಲ್ತಾನ ಅಂದವರು ತಂಡ ಹೊಡೆದಿದ್ದಾರೆ. ನಾನೇ ಚಕ್ರವರ್ತಿ ಅಂತ ಮೆರೆದಾಡಿದವರು ಕೂಡ ಗಪ್ ಚುಪ್ಪಾಗಿದ್ದಾರೆ. ನಟ ದರ್ಶನ್ ಜೈಲಿಗೆ ಹೋಗಿ ಬಂದಿದ್ದು ಫುಲ್ ಬದಲಾಗಿ ಹೋಗಿದ್ದಾರೆ. ನನ್ನವರು, ನನ್ನನ್ನ ನಂಬ್ಕೊಂಡವರು ಅಂತ ಕುಟುಂಬಸ್ಥರ ಜೊತೆ ಕಾಲ ಕಳಿತಿದ್ದಾರೆ. ಹೀಗಾಗಿ ಅಪ್ಪನ ಮುಂದಿನ ಬದುಕು ಬಂಗಾರವಾಗ್ಲಿ ಅಂತ ಮಗ ವಿನೇಶ್ ದೇವರ ಮೊರೆ ಹೋಗಿದ್ದು. ದರ್ಶನ್ ಜೈಲು ಸೇರಿದಾಗ ಪತ್ನಿ ವಿಜಯಲಕ್ಷ್ಮಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ತಿರುಗಾಡಿದ್ರು. ಶಕ್ತಿ ದೇವತೆಯ ಸನ್ನಿಧಿಗೆ ಹೋಗಿ
ಸೆರಗೊಡ್ಡಿ ಬೇಡಿದ್ರು. ಈಗ ದರ್ಶನ್ ತಾಯಿ ಮೀನಾ ತೋಗುದೀಪ್ ಕೂಡ ಮಗನ ಒಳಿತಿಗಾಗಿ ಗೌಡಗೆರೆಯ ಚಾಮುಂಡೇಶ್ವರಿ ಸನ್ನಿಧಿಗೆ ಭೇಟಿ ನೀಡಿದ್ದು ಆಶೀರ್ವಾದವನ್ನ ಪಡೆದ್ರು. ಇದ್ರ ಬೆನ್ನಲ್ಲೇ ದರ್ಶನ್ ಪುತ್ರ ವಿನೇಶ್ ಕೂಡ ಅಪ್ಪನ ಪರವಾಗಿ ದೈವ ಸ್ವರೂಪಿ ಬಸವಣ್ಣನ ಬಳಿ ಹರಕೆಯೊಂದನ್ನ ಕಟ್ಕೊಂಡಿದ್ದಾರೆ. ಬಸವಣ್ಣನ ಬಳಿ ತಂದೆಗೆ ಒಳಿತಾಗಲಿ ಅಂತ ಬೇಡ್ತಿದ್ದಂತೆ ವಿನೇಶ್ ಕೈ ಮೇಲೆ ಬಲಗಾಲ ನಿಟ್ಟು ಅಸ್ತು ಅಂತ ಹೇಳಿದೆ. ನಂತರ ಚಾಮುಂಡೇಶ್ವರಿ ದೇವಾಲಯಕ್ಕೂ ಭೇಟಿ ನೀಡಿದ ವಿನೇಶ್ ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ತಂದೆಗೆ ಬಂದೊದಗಿರುವಂತಹ ಸಂಕಷ್ಟವನ್ನ ಆದಷ್ಟು ಬೇಗ ನಿವಾರಿಸು ತಾಯಿ ಅಂತ ಕಣ್ಣೀರ ಮೊರೆ ಇಟ್ರು. ಒಟ್ನಲ್ಲಿ ಮನೆ ಮಗನ ಪರ ಇಡೀ ಕುಟುಂಬವೇ ದೇವರ ಮೊರೆ ಹೋಗಿದ್ದು ದರ್ಶನ್ ಕೂಡ ದಿನೇ ದಿನೇ ಚೇತರಿಸಿಕೊಳ್ತಿದ್ದಾರೆ. ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಅದು ಉತ್ತರ ಭಾರತದ ಖತರ್ನಾಕ್ ಗ್ಯಾಂಗ್. ಒಮ್ಮೆ ಎಂಟ್ರಿ ಕೊಟ್ರೆ ದರೋಡೆ ಫಿಕ್ಸ್ ಅಂತಾನೆ. ಮಧ್ಯರಾತ್ರಿ ಫೀಲ್ಡ್ಗೆ ಇಳಿದವರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕಂತೆ ಕಂತೆ ಕಾಸು ಹೊತ್ಕೊಂಡೋಗಿದ್ದಾರೆ. ಬೆಳಗಾವಿಗೆ ಎಂಟ್ರಿ ಕೊಟ್ಟಿದೆ ಸ್ಪ್ರೇ ಗ್ಯಾಂಗ್. ಎಟಿಎಂ ಟಾರ್ಗೆಟ್, ಕಂತಿ ಹಣ ಕದ್ದು ಜೂಟ್. ಇಷ್ಟು ದಿನ ಚಡ್ಡಿ ಗ್ಯಾಂಗ್ನ ಅಟ್ಟಹಾಸವನ್ನ ನೋಡಿದ್ವಿ, ಮುಸುಕುದಾರಿ ಗ್ಯಾಂಗ್ನ ಕರಾಮತ್ತನ್ನು ನೋಡಿದ್ವಿ. ಈಗ ಸ್ಪ್ರೇ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿದೆ. ಮಧ್ಯರಾತ್ರಿ ಅಖಾಡಕ್ಕಿಳಿಯೋ ಕದೀಮರು ಕ್ಷಣ ಮಾತ್ರದಲ್ಲಿ ಕೈ ಚಳಕ ತೋರಿಸ್ತಿದ್ದಾರೆ. ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗೋದಕ್ಕೂ ಮೊದಲೇ ಕಂತೆ ಕಂತೆ ಹಣ ಕದ್ದು ಎಸ್ಕೇಪ್ ಆಗ್ತಿದ್ದಾರೆ. ಉತ್ತರ ಭಾರತದಿಂದ ಎಂಟ್ರಿ ಕೊಟ್ಟಿರುವಂತಹ ಖತರ್ನಾಕ್ ಗ್ಯಾಂಗ್ಗೆ ಇಡೀ ಕುಂದಾನಗರಿಯೇ ಬೆಚ್ಚಿ ಬಿದ್ದಿದೆ. ಮಧ್ಯರಾತ್ರಿ 2:45 ಸಮಯ ಬೆಡ್ಶೀಟ್ ಹಾಕೊಂಡು ಕಳ್ಳನೊಬ್ಬ ಕೈಯಲ್ಲಿ ಸ್ಪ್ರೇ ಹಿಡಿದು ಬರ್ತಾನೆ. ಸೀದಾ ಬಂದವನೇ ಸಿಸಿಟಿವಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿ ಅಲ್ಲಿಂದ ಕಾಲ್ ಕೇಳ್ತಾನೆ. ಇದಾದ ಸ್ವಲ್ಪ ಹೊತ್ತಿಗೆ ಇನ್ನಿಬ್ಬರು ಗ್ಯಾಸ್ ಕಟ್ಟರ್ ಜೊತೆ ಎಂಟ್ರಿ ಕೊಡ್ತಾರೆ. ಇದಾದ ಜಸ್ಟ್ 4-5 ನಿಮಿಷಕ್ಕೆ ಇದೇ ಎಟಿಎಂ ಮುಂದೆ ಕಾರೊಂದು ಬಂದು ನಿಲ್ಲತ್ತೆ. 10 ನಿಮಿಷದಲ್ಲಿ ಎಟಿಎಂ ಮೆಷಿನ್ ಕಟ್ ಮಾಡೋ ಕದೀಮರು ಇರೋ ಬರೋ ಹಣವನ್ನೆಲ್ಲ ತುಂಬಿಕೊಂಡು ಎಸ್ಕೇಪ್ ಆಗ್ತಾರೆ. ಪೊಲೀಸರಿಗೂ ಸುಳಿವು ಕೊಡೋದಿಲ್ಲ, ಯಾರೊಬ್ಬರಿಗೂ ಅನುಮಾನ ಬರೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಪೊಲೀಸರು ಬರೋದ್ರೊಳಗೆ ಕಳ್ಳರು ಪರಾರಿ. ಇದು ಬೆಳಗಾವಿ ತಾಲೂಕಿನ ಸಾಮ್ರಾ ಗ್ರಾಮದಲ್ಲಿರೋ ಎಟಿಎಂ ಮೆಷಿನ್. ಬೆಳಗಾವಿ ಬಾಗಲಕೋಟೆ ಮುಖ್ಯ ರಸ್ತೆಯಲ್ಲೇ ಇದೆ. ಆದ್ರೆ ಯಾರೊಬ್ಬರಿಗೂ ಗೊತ್ತಾಗದಂತೆ 75,000 ಎಗರಿಸಿದ್ದಾರೆ. ಎಟಿಎಂ ಮೆಷಿನ್ನ ಸಿಸಿಟಿವಿಗೆ ಸ್ಪ್ರೇ ಮಾಡ್ತಿದ್ದಂತೆ ಮುಂಬೈ ಕಚೇರಿಗೆ ಅಲರ್ಟ್ ಹೋಗಿದೆ. ಹೀಗಾಗಿ ಅಲ್ಲಿದ್ದ ಅಧಿಕಾರಿಗಳು ತಕ್ಷಣ ಮಾರಿಹಾಳ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಬರೋದ್ರೊಳಗೆ ಖತರ್ನಾಕ್ ಗ್ಯಾಂಗ್ ಕ್ಲೀನ್ ಕೃಷ್ಣಪ್ಪ ಮಾಡಿದ್ದಾರೆ. ರಾತ್ರಿ ಬೆಳಗಾವಿ ಸಿಟಿನಲ್ಲಿ ಸಾಮ್ರಾದಲ್ಲಿ ಒಂದು ಎಟಿಎಂ ಕಳ್ತನ ಆಗಿದೆ. ಇದರಲ್ಲಿ ಟೋಟಲ್ 75,600 ದುಡ್ಡು ಕಳ್ತನ ಆಗಿದೆ. ಸೊ ಇದರಲ್ಲಿ ಅದು CCTV ಫುಟೇಜ್ ಇಂದ 3 ಜನ ಆರೋಪಿಗಳು ಅವರು ಮಾಸ್ಕ್ ಹಾಕೊಂಡು ಈ ಎಟಿಎಂ ಒಳಗಡೆ ಬಂದಿದ್ದಾರೆ. ಮತ್ತೆ ಇದು ಕಟ್ಟರ್ ಯೂಸ್ ಮಾಡಿಕೊಂಡು ಕಳ್ತನ ಮಾಡಿದ್ದಾರೆ. ಕಳ್ಳರ ಕೈಚಳಕ ನೋಡಿದ್ರೆ ಇದು ಪಕ್ಕ ಉತ್ತರ ಭಾರತದ ಗ್ಯಾಂಗ್ಗೆ ಅನ್ನೋ ಅನುಮಾನ ಶುರುವಾಗಿದೆ. ಈ ಗ್ಯಾಂಗ್ ಒಮ್ಮೆ ಕಾಲಿಟ್ರೆ ಮೇಲಿಂದ ಮೇಲೆ ಕಳ್ಳತನ ಮಾಡ್ತಾನೆ ಇರತ್ತೆ. 2 ವರ್ಷದ ಹಿಂದೆ ಇದೇ ರೀತಿ ಬೆಳಗಾವಿ, ವಿಜಯಪುರ ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಸರಣಿ ಕಳ್ಳತನಗಳಾಗಿದ್ವು. ಈಗ ಮತ್ತೆ ಕದೀಮರ ಅಟ್ಟಹಾಸ ಶುರುವಾಗಿದೆ. ಸಾಮ್ರಾ ಗ್ರಾಮದಲ್ಲಿ ಕಳ್ಳತನ ಮಾಡಿದ ಮುಸುಕುದಾರಿ ಪಡೆ ಮಹಾರಾಷ್ಟ್ರದ ಅಜಾರ ಗ್ರಾಮದಲ್ಲೂ ಎಟಿಎಂ ಕಳ್ಳತನಕ್ಕೆ ಯತ್ನಿಸಿತ್ತು. ಆದ್ರೆ ಅಷ್ಟರಲ್ಲಾಗಲೇ ಬೆಳಕಾಗಿದ್ರಿಂದ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ತಿಂಗಳ ಹಿಂದೆ ಬೀದರ್ನಲ್ಲಿ ದೊಡ್ಡ ಡಕಾಯತಿಯೇ ನಡೆದಿತ್ತು. ಹಾಡಹಗಲೇ ಸಿಬ್ಬಂದಿಯೊಬ್ಬನನ್ನ ಕೊಂದು ಲಕ್ಷ ಹಣವನ್ನ ಹೊತ್ತೊಯ್ದಿದ್ರು. ಅವತ್ತು ಕಣ್ತಪ್ಪಿಸಿ ಹೋದವರು ಎಲ್ಲಿ ಹೋದ್ರು, ಏನಾದ್ರು ಅನ್ನೋದ್ರ ಸಣ್ಣ ಸುಳಿವು ಕೂಡ ಇಲ್ಲ. ಈಗ ಬಾಗಲಕೋಟೆಯಲ್ಲಿ ಮತ್ತೆ ಎಟಿಎಂ ರಾಬರಿಯಾಗಿದೆ. ಹೀಗಾಗಿ ಪೊಲೀಸರು ವಿಶೇಷ ತಂಡವನ್ನ ರಚಿಸಿದ್ದು ಮೂಲೆ ಮೂಲೆಯಲ್ಲೂ ಜಾಲಾಡ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬೇಸಿಗೆಗೂ ಮುನ್ನವೇ ರಾಜ್ಯದಲ್ಲಿ ಬೆಂಕಿ ನರ್ತನ ಶುರುವಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ 100 ಎಕರೆ ಅರಣ್ಯ ಪ್ರದೇಶ ಸುಟ್ಟು ಕರಕಲಾಗಿದೆ.
ಬೇಸಿಗೆ ಶುರುವಾಯಿತು ಅಂದ್ರೆ ಎಲ್ಲೆಲ್ಲೂ ಭಸ್ಮಾಸುರನ ಹಾವಳಿ ಶುರುವಾಗುತ್ತೆ. ಕಿಡಿಗೇಡಿಗಳ ಬೆಂಕಿ ಚೇಷ್ಟೆಗೆ ನೂರಾರು ಎಕರೆ ಅರಣ್ಯ ಭೂಮಿ ಸುಟ್ಟು ಸರ್ವನಾಶವಾಗ್ತಿದೆ. ಒಂದೇ ಒಂದು ದಿನದಲ್ಲಿ ಚಿಕ್ಕಮಗಳೂರು, ರಾಮನಗರ ಹಾಗೂ ಚಾಮರಾಜನಗರದಲ್ಲಿ ನೂರಾರು ಎಕರೆ ಅರಣ್ಯ ಸುಟ್ಟು ಕರಕಲಾಗಿದೆ. ಕಿಡಿಗೇಡಿಗಳು ಇಟ್ಟ ಬೆಂಕಿಗೆ ಅರಣ್ಯ ಸಂಪತ್ತು ಧಗಧಗಿಸಿ ಹೋಗಿದೆ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಅಗ್ನಿನರ್ತನ. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿದ್ದ ಚಂದ್ರದ್ರೋಣ ಪರ್ವತಗಳಲ್ಲೀಗ ನಿಜವಾಗ್ಲೂ ಕಿಚ್ಚು ಹೊತ್ತಿ ಉರಿತಿದೆ. ನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಕಣ್ತುಂಬಿಕೊಳ್ತಿದ್ದ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಹಾಗೂ ಗಾಳಿಕೆರೆ ಪರ್ವತಗಳಲ್ಲಿನ ಅರಣ್ಯ ಸಂಪತ್ತು ಸುಟ್ಟು ಕರಕಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ವನರಾಶಿ ಕಪ್ಪು ಪ್ರದೇಶದಂತಾಗಿದ್ದು ಅರಣ್ಯ ಸಿಬ್ಬಂದಿ ಜೀವದ ಹಂಗು ತೊರೆದು ಬೆಂಕಿ ನಂದಿಸಿದ್ದಾರೆ. ಎಲ್ಲೆಂದರಲ್ಲಿ ಬೆಂಕಿ ಬೀಳ್ತಿರೋದ್ರಿಂದ ಡ್ರೋನ್ ಕ್ಯಾಮೆರಾ ಮೂಲಕ ಚಂದ್ರದ್ರೋಣ ಪರ್ವತದಲ್ಲಿ ಕಣ್ಗಾವಲಿಡಲಾಗಿದೆ. ಇನ್ನು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಕಾವೇರಿ ವನ್ಯಧಾಮಗಳಲ್ಲೂ ಬೆಂಕಿಯ ಕೆನ್ನಾಲಿಗೆ ಚಾಚಿದೆ. ಕಿಡಿಗೇಡಿಗಳು ಗೀರಿದ್ದ ಬೆಂಕಿ ಕಡ್ಡಿಗೆ ನೂರಾರು ಎಕರೆ ಅರಣ್ಯ ಪ್ರದೇಶ ಧಗಧಗಿಸಿ ಹೋಗಿದೆ. ಇದೆಲ್ಲದರ ಮಧ್ಯೆ ಇಲ್ಲೊಬ್ಬ ಭೂಪ ಮೇಕೆಗೆ ಹೊಸ ಹುಲ್ಲು ಬರ್ಲಿ ಅಂತ ಕಾಡಿಗೆ ಬೆಂಕಿ ಇಟ್ಟಿದ್ದಾನೆ. ಹಿಂದೆ ಕಾಡಿಗೆ ಬೆಂಕಿ ಇಟ್ಟು ಬಂದವ ಮುಂದೆ ಫೋಟೋಗೆ ಪೋಸ್ ಕೊಟ್ಟಿದ್ದ. ನೋಡ್ತಿದ್ದಂತೆ ಎಲ್ಲೆಡೆ ಆವರಿಸಿದ ಬೆಂಕಿ ರಾಮನಗರದ ಚೀಲಂದವಾಡಿ ಹೋಳ್ಯ ಹೊಸದೊಡ್ಡಿಯ ಅರಣ್ಯ ಪ್ರದೇಶವನ್ನೇ ಸರ್ವನಾಶ ಮಾಡಿದೆ. ತನಿಖೆಗಿಳಿದ ಪೊಲೀಸರು ಬೆಂಕಿ ಭಸ್ಮಾಸುರನಿಗೆ ಕಂಬಿ ದರ್ಶನ ಮಾಡಿಸಿದ್ದಾರೆ. ಒಟ್ನಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಅರಣ್ಯ ಸಂಪತ್ತು ನಾಶವಾಗ್ತಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಮೈಯೆಲ್ಲ ಕಣ್ಣಾಗಿ ಕಣ್ಗಾವಲಾಗಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯಾದ್ಯಂತ ಶಿವನಾಮ ಸ್ಮರಣೆ ಜೋರಾಗಿದೆ. ಊರೂರಲ್ಲೂ ಜಾಗರಣೆ ನಡೀತಿದ್ದು ಶಿವನ ದೇಗುಲದಲ್ಲಿ ಭಕ್ತ ಸಾಗರವೇ ಸೇರಿದೆ. ಮಹಾಶಿವರಾತ್ರಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಲಭೈರವ, ಆಪತ್ ಬಾಂಧವ, ಭಕ್ತರ ಪಾಲಿನ ನೀಲಕಂಠ, ಕೇಳಿದ್ದನ್ನ ಕರುಣಿಸೋ ಮಹಾದೇವ. ಶಂಭೋ ಶಿವಶಂಕರ ಅಂದ್ರೆ ಅದೇ ಶಿವಮಯ. ದೇವರ ದೇವ ಅನಿಸಿಕೊಂಡು ಪರಮಶಿವನನ್ನ ಇಡೀ ದೇಶವೇ ಪೂಜಿಸುತ್ತದೆ. ಶಿವರಾತ್ರಿಯ ಪ್ರಯುಕ್ತ ಊರೂರಲ್ಲೂ ಜಪತಪ ಶುರುವಾಗಿದೆ. ನಾಡಿನಾದ್ಯಂತ ಶಿವ ದೇಗುಲಗಳಲ್ಲಿ ಭಕ್ತರ ದಂಡೇ ಸೇರಿದ್ದು ಪರಮಾತ್ಮನ ಜಾಗರಣೆ ಮಾಡ್ತಿದ್ದಾರೆ. ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆ, ಕೋಟಿಲಿಂಗ ದರ್ಶನ. ಕಲಬುರಗಿಯ ಆಳಂದದಲ್ಲಿರೋ ಲಾಡ್ಲೆ ಮಶಾಕ್ ದರ್ಗಾದಲ್ಲೂ ಶಿವನಾಮ ಸ್ಮರಣೆ ಜೋರಾಗಿದೆ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಅದ್ಧೂರಿಯಾಗಿ ಪೂಜೆ ನೆರವೇರಿಸಿದ್ರು. ಹೈಕೋರ್ಟ್ ಆದೇಶದಂತೆ 15 ಹಿಂದೂ ಮುಖಂಡರ ನೇತೃತ್ವದಲ್ಲಿ ಶಿವಲಿಂಗದ ಶುದ್ಧೀಕರಣ ಮಾಡಿ ಬಿಲ್ವಪತ್ರೆ, ಪಂಚಾಮೃತ ಪೂಜೆ ನೆರವೇರಿಸಿದ್ರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗೋಕರ್ಣೇಶ್ವರನ ದರ್ಶನ ಪಡೆದ ಭಕ್ತ ಪಡೆ ಪುನೀತವಾಗಿದೆ. ಇನ್ನು ವಿಜಯಪುರದ ಸುಂದರೇಶ್ವರ ದೇಗುಲದಲ್ಲೂ ಶಿವರಾತ್ರಿ ಸಂಭ್ರಮ ಜೋರಾಗಿತ್ತು. ಶ್ರೀಚಕ್ರದ ಶಿವಲಿಂಗ ಸ್ಪರ್ಶಿಸಿ ಭಕ್ತರು ಪಾವನವಾದರು. ಹಾಗೆ ಮೈಸೂರಿನ ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಯಲ್ಲೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. 101 ಲಿಂಗಗಳ ದರ್ಶನಕ್ಕಾಗಿ ಸಹಸ್ರಾರು ಭಕ್ತರೇ ಹರಿದು ಬಂದಿದ್ರು. ಕೋಲಾರದ ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲಿ ಭಕ್ತರ ದಂಡೇ ಸೇರಿತ್ತು. 108 ಅಡಿ ಎತ್ತರದ ಶಿವಲಿಂಗಕ್ಕೆ ಮಾಡಿದ ಪುಷ್ಪ ಅಲಂಕಾರ ನೋಡುಗರ ಕಣ್ಮನ ಸೆಳೆಯಿತು. ಇನ್ನು ಚಿಕ್ಕಬಳ್ಳಾಪುರದ ಈಶಾ ಕ್ಷೇತ್ರದಲ್ಲೂ ಜನಸಾಗರವೇ ಸೇರಿದೆ. 112 ಅಡಿ ಎತ್ತರದ ಆದಿಯೋಗಿಯನ್ನ ಕಣ್ತುಂಬಿಕೊಂಡು ಫುಲ್ ಖುಷ್ ಆಗಿದ್ದಾರೆ. ಇತ್ತ ಮಂಗಳೂರಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಭಕ್ತ ಸಾಗರವೇ ಸೇರಿದೆ. ಮಂಜುನಾಥನ ಸನ್ನಿಧಿಯಲ್ಲಿ ಶಿವನಾಮ ಸ್ಮರಣೆ ಮೊಳಗ್ತಿದೆ.
ಒಟ್ನಲ್ಲಿ ನಾಡಿನಾದ್ಯಂತ ಶಿವರಾತ್ರಿ ವೈಭವ ನಡೆದಿದ್ದು ಮಹಾದೇವನ ನಾಮಸ್ಮರಣೆಯಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.